ಆತ್ಮವಿಚಾರ 55 ಚಿಂತನೆಯನ್ನು ಮೀರಿದ ಸ್ವಯಂ ಬದಲಾಗದ ವಾಸ್ತವವನ್ನು ಅರಿಯುವುದು. ಸೆಲ್ಫ್ ಇನ್ಕ್ವೈರಿ 55 ದಿ ಸೆಲ್ಫ್ ಬಿಯಾಂಡ್ ಥಾಟ್, knowing the unchanging reality. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ. ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ. ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However, being the observer of the body, I am permanent, eternal, and atma.
ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ.
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond.
अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन्। पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ನಿಮ್ಮ ಅಸ್ತಿತ್ವ ಮತ್ತು ಪ್ರಜ್ಞೆಯನ್ನು ಮನಸ್ಸಿನಿಂದ ಅಳೆಯಲು ಸಾಧ್ಯವಿಲ್ಲ ಅಥವಾ ಅದರ ಆಲೋಚನೆಗಳಿಂದ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಅವುಗಳನ್ನು ದೇಹದೊಳಗೆ ಸೀಮಿತಗೊಳಿಸಲು ಅಥವಾ ಅದರ ಕ್ರಿಯೆಗಳ ಮೂಲಕ ಅವುಗಳನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಮನಸ್ಸು ಏನು ಆಲೋಚಿಸುತ್ತದೆಯೋ ಅದು ನೀವೇ ಎಂದು ತಿಳಿಯುವುದು ಅಥವಾ ಮಾಡಲ್ಪಡುವ ಕಾರ್ಯವನ್ನು ನಿಮ್ಮದು ಎಂದು ಊಹಿಸುವುದು ಅಜ್ಞಾನ. ಆತ್ಮವು ಆಲೋಚನೆಗೆ ಅಥವಾ ಕ್ರಿಯೆಗೆ ಒಳಪಡುವ ವಸ್ತುವಲ್ಲ. ಅದು ಇವೆರಡಕ್ಕೂ ಮೊದಲಿದ್ದು ಇವುಗಳಿಂದ ಸ್ಪರ್ಶಿಸಲ್ಪಡದೆ ಮುಕ್ತವಾಗಿದೆ. ಯುವರ್ ಬೀಯಿಂಗ್ ಅಂಡ್ ಕಾನ್ಷಿಯಸ್ನೆಸ್ cannot be measured by the mind or defined by its thoughts, nor can they be contained within the body or expressed through its actions. To imagine that what the mind thinks is you or action that is performed is yours is ignorance. The self is not an object of thought or action. It is prior to both, untouched and free. ಆಲೋಚನೆಯನ್ನು ಮೀರಿ ನಿಮ್ಮನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಮನಸ್ಸಿನ ಶಬ್ದ ಮತ್ತು ಆಲೋಚನೆಯ ಚಲನೆಯನ್ನು ಮೀರಿದ ಸ್ಥಿತಿಯಲ್ಲಿ ಶಾಂತಿ, ತೃಪ್ತಿ ಮತ್ತು ಸ್ಪಷ್ಟವಾದ ಮೌನವಿದೆ. ಆಲೋಚನೆಯನ್ನು ಮೀರಿ ಅಸ್ತಿತ್ವದಲ್ಲಿರುವುದು ಬದಲಾಗದೆ ಶಾಶ್ವತವಾಗಿರುವಂಥದ್ದು. ಮನದ ರೀತಿಗಳಿಂದ ಮುಕ್ತವಾಗಿರುವ ಪ್ರಜ್ಞೆ ಒಂದು ಆಲೋಚನೆಯಲ್ಲ, ಅದು ಪರಿಶುದ್ಧ ತಿಳಿವಳಿಕೆ. ಅಂದ ಮೇಲೆ ಯಾವುದೇ ಆಲೋಚನೆಯನ್ನು ನೀವೆಂದುಕೊಂಡು ಅದಕ್ಕೆ ನೀವು ಏಕೆ ಅಂಟಿಕೊಳ್ಳಬೇಕು? ಟು ನೋ ಯುವರ್ ಸೆಲ್ಫ್ ಬಿಯಾಂಡ್ ಥಾಟ್ is true knowledge, jnana. Beyond the noise of mind and movement of thought, there is peace, contentment, and silent clarity. That which exists beyond thought is unchanging and eternal. Consciousness is not a thought. It is pure knowing, free from the mind's modes. Why, then, cling to any thought as yourself? ನಿಮ್ಮಲ್ಲಿ ಮನಸ್ಸಿಗೆ ಸಾಕ್ಷಿಯಾಗಿ ಗಮನಿಸುವಂಥದ್ದೇನಿದೆ ಅದು ಮನಸ್ಸಲ್ಲ. ಕ್ರಿಯೆಗಳನ್ನು ಗಮನಿಸುವಂಥದ್ದೇನಿದೆ ಅದು ಕ್ರಿಯೆಯಲ್ಲ. ಆಲೋಚನೆ, ಭಾವನೆಗಳನ್ನು ಗಮನಿಸುವಂಥದ್ದೇನಿದೆ ಅದು ಅವಲ್ಲ. ಅನುಭವದಿಂದೊಡಗೂಡಿದ ಇವೆಲ್ಲವುಗಳಿಗೂ ಯಾವುದು ಸಾಕ್ಷಿಯಾಗಿದೆಯೋ ಅದು ನಿಮ್ಮ ನಿಜವಾದ ಅಸ್ತಿತ್ವ, ಶುದ್ಧ ಮತ್ತು ಶಾಶ್ವತ ಪ್ರಜ್ಞೆ. ಇದೇ ನೀವು. That which witnesses the mind in you is not the mind. That which observes actions is not an action. That which knows a thought or an emotion
is neither thought nor emotion. The witness of all experiences beyond thought and emotion is your true being, pure and eternal consciousness. This is what you are. ಆಲೋಚನೆಯನ್ನು ಮೀರಿದ ಅಸ್ತಿತ್ವವು ತನ್ನೊಳಗೆ ತಾನು ಸಮಗ್ರವಾಗಿದೆ, ಪರಿಪೂರ್ಣವಾಗಿದೆ, ಸಮಸ್ತವೂ ಆಗಿದೆ, ಕಾಲಾತೀತವಾಗಿದೆ. ತನ್ನ ಶುದ್ಧತೆಯಲ್ಲಿ ಪ್ರಜ್ಞೆಯು ಅವಿಭಾಜ್ಯವಾಗಿದೆ. ಅದು ವಸ್ತುಗಳ ನಡುವೆ ಇರುವ ಮತ್ತೊಂದು ವಸ್ತುವಲ್ಲ. ಅದರ ಈ ಶುದ್ಧ ಸ್ಥಿತಿಯಿಂದ ಪ್ರವಹಿಸುವ ಆನಂದ ಭಾವನಾತ್ಮಕವಲ್ಲ. ಆನಂದ ಅಸ್ತಿತ್ವದ ಅಂತರ್ಗತ ಪೂರ್ಣತೆಯಾಗಿದ್ದು ಅದಕ್ಕೆ ಯಾವುದರ ಅಗತ್ಯವೂ ಇಲ್ಲ, ಯಾವುದರ ಕೊರತೆಯೂ ಇಲ್ಲ. ಅದು ಸನ್ನಿವೇಶದ ಕಾರಣದಿಂದ ಇರುವಂಥದ್ದಲ್ಲ, ಬದಲಿಗೆ ಅದು ನಿಮ್ಮ ಅಸ್ತಿತ್ವದ ಸ್ವಭಾವವೇ ಆಗಿದೆ. Existence beyond thought is complete in itself, perfect, whole, timeless. Consciousness in its purity is indivisible, not an object among objects. And the bliss that flows from this state is not emotional. It is the inherent fullness of being, needing nothing and lacking nothing. It is not a product of circumstance, but the very nature of your being. ವಸ್ತುನಿಷ್ಠವಲ್ಲದ ಜ್ಞಾನ ವಸ್ತುನಿಷ್ಠ ಜ್ಞಾನಕ್ಕೆ ವಿರುದ್ಧವಾದದಲ್ಲ. ಏಕೆಂದರೆ ಆತ್ಮವು ದ್ವಂದ್ವದ ಈ ಎರಡೂ ರೀತಿಯ ಜ್ಞಾನವನ್ನು ಸಂಪೂರ್ಣವಾಗಿ ಮೀರಿದೆ. ಅದು ಬಾಹ್ಯ ವಿಷಯದ ಬಗ್ಗೆ ಇರುವ ಜ್ಞಾನವಲ್ಲ, ಬದಲಿಗೆ ವಾಸ್ತವದ ನೇರ ಜ್ಞಾನವಾಗಿದೆ. ಅದು ನಿಮ್ಮ ಸ್ವಂತ ಅವಿಭಜಿತ ಉಪಸ್ಥಿತಿಯನ್ನು, ಅಂದರೆ ತನ್ನ ಇರುವಿಕೆಯನ್ನು ತಾನೇ ತಿಳಿದುಕೊಳ್ಳುವ ಪ್ರಜ್ಞೆಯಾಗಿದೆ. Non-objective knowledge is not the opposite of objective knowledge. It transcends duality altogether. It is not knowledge about something external, but direct knowledge of reality. This is consciousness knowing its own existence, your own undivided presence. ಯಾವುದೇ ಆಲೋಚನೆಗೆ ಆತ್ಮವನ್ನು ಸೆರೆ ಹಿಡಿಯುವುದು ಸಾಧ್ಯವೇ? ಒಂದು ಮೂರ್ತ ರೂಪ ಅಥವಾ ಪ್ರತಿಮೆ ಅಥವಾ ಒಂದು ಶಬ್ದ ಅಥವಾ ಒಂದು ಪದ ಅನಂತವನ್ನು ಪ್ರತಿನಿಧಿಸಬಲ್ಲದೆ? ಅವು ಆತ್ಮವಾಗಿರಬಲ್ಲವೇ? ಆಲೋಚನೆ ಹುಟ್ಟಿ ಹಾದು ಹೋಗುತ್ತದೆ, ಆದರೆ ಅಸ್ತಿತ್ವ ನಾನಿದ್ದೀನಿ ಎಂಬ ಅರಿವು ಸ್ಥಿರವಾಗಿರುತ್ತದೆ. ಪೂರ್ವಾಗ್ರಹ ಮತ್ತು ಮೋಹವನ್ನು ಬದಿಗಿಟ್ಟು ಸ್ಪಷ್ಟತೆ ಬೆಳಗಲು ಅವಕಾಶ ಮಾಡಿಕೊಟ್ಟಾಗ ಮಾತ್ರ ನಿಜವಾದ ತಿಳುವಳಿಕೆ, ಗ್ರಹಣ ಶಕ್ತಿ ಮೂಡುತ್ತದೆ. ಮೌನದಿಂದ ಹುಟ್ಟಿದ ಈ ಸ್ಪಷ್ಟತೆ ಶಾಂತಿ, ಸಾಮರ್ಥ್ಯ ಮತ್ತು ಆಳವಾದ ವಿವೇಚನೆಯನ್ನು ಕೊಡುತ್ತದೆ. ವಾಟ್ ಥಾಟ್ ಕ್ಯಾನ್ ಎವರ್ ಕ್ಯಾಪ್ಚರ್ ದಿ ಸೆಲ್ಫ್? ಕ್ಯಾನ್ ಎನ್ ಇಮೇಜ್ ಆರ್ ಎ ವರ್ಡ್ ಆರ್ ಎ ಸೌಂಡ್ ರೆಪ್ರೆಸೆಂಟ್ ದಿ ಇನ್ಫೈನೈಟ್? Can they be the self? Thoughts arise and pass, but being, the sense of I am, is constant. Only when the false views and attachments are put aside, the clarity is allowed to shine, does true understanding arise. This clarity, born of silence, brings peace, strength and profound understanding. ಧ್ಯಾನದಲ್ಲಿ ನಾವು ಏನನ್ನು ನಿಜವಾಗಿ ಕಂಡುಕೊಳ್ಳುತ್ತೇವೆ? ಮೋಹ ಮತ್ತು ನಮ್ಮ ಬಗ್ಗೆಯೇ ಮಾಡಲಾದ
ಸುಳ್ಳು ವ್ಯಾಖ್ಯಾನಗಳು ನಷ್ಟವಾಗಿ ಯಾವುದೇ ವಿವರಣೆಯ ಅಗತ್ಯವಿಲ್ಲದ ಮೌನ ಮತ್ತು ಪ್ರಕಾಶಮಾನವಾದ ಅರಿವನ್ನು ಕಂಡುಕೊಳ್ಳುತ್ತೇವೆ. ತಪ್ಪು ತಿಳುವಳಿಕೆ ಕೊನೆಗೊಂಡಾಗ ಉಳಿಯುವುದೇ ಸರಳವಾದ, ಶುದ್ಧವಾದ ನಮ್ಮ ಹಾಜರಿ, ನಮ್ಮ ಉಪಸ್ಥಿತಿ, ಪರಿಪೂರ್ಣವಾದ ಮೌನ ಅರಿವು. ಇನ್ ಮೆಡಿಟೇಷನ್, ವಾಟ್ ವಿ ಟ್ರೂಲಿ ಫೈಂಡ್ ಔಟ್? Beyond the loss of attachment and false definitions, one discovers a silent, luminous awareness that needs no explanation. When misunderstanding ends, what remains is simple, silent awareness, pure and perfect, unfiltered presence. ಎಲ್ಲ ಆಲೋಚನೆಗಳನ್ನು ಬದಿಗಿಟ್ಟು ನಿಮ್ಮನ್ನು ನೇರವಾಗಿ ತಿಳಿದುಕೊಳ್ಳಿ. ಸ್ವಯಂ ತಿಳುವಳಿಕೆಯ ಮೂಲಕ ಮಾತ್ರವೇ ಸತ್ಯವನ್ನು ಹೇಳುವುದು ಸಾಧ್ಯ. ನಂಬಿಕೆಯ ಮೂಲಕ ಜರಡಿ ಹಿಡಿದ ಭಾಗಶಃ ಸತ್ಯವಲ್ಲ, ನೇರವಾದ ಮತ್ತು ಸಂಪೂರ್ಣವಾದ ಜೀವಂತ ಸತ್ಯ. ಆತ್ಮಜ್ಞಾನವಿಲ್ಲದ ಶಬ್ದ ಅಥವಾ ಪದ ಖಾಲಿ ಖಾಲಿ, ಟೊಳ್ಳೆ ಟೊಳ್ಳು. ಹಾಗಾಗಿ ಆತ್ಮಜ್ಞಾನ ಅನಿವಾರ್ಯ. ಆತ್ಮಜ್ಞಾನ ಆಕಸ್ಮಿಕವಲ್ಲ. ಹಾಗಾಗಿ ಎಲ್ಲ ಸಂದೇಹಗಳು ಬೇರು ಸಹಿತ ನಿವಾರಣೆ ಆಗುವವರೆಗೂ ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ನಾನಿರುವೆನು ಎಂಬ ಸತ್ಯವನ್ನು ಮನನ ಮಾಡಿ. ನಾನಿರುವೆನು ಎಂಬ ಸತ್ಯವನ್ನು ಮನನ ಮಾಡಿ. ನಾನಿರುವೆನು ಎಂಬ ಸತ್ಯವನ್ನು ಮನನ ಮಾಡಿ. Set aside all thoughts and know yourself directly. Only through self-understanding can one speak the truth, not partial truth filtered through belief, but the direct, complete, living truth. Without self-understanding, any sound or words are empty. Hence, self-knowledge is inevitable. It doesn't arise by chance. Seek it sincerely till all doubts are rooted out, for which reflect deeply the truth of I am. 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 ನಾನಿರುವೆನು. I am. ನಾನಿರುವೆನು. I am. ನಾನಿರುವೆನು. I am. ಮನನವಿಲ್ಲದೆ ಯಾವುದೇ ಜ್ಞಾನವಿಲ್ಲ. ನಿಜವಾದ ಜ್ಞಾನ ಆಂತರಿಕ ಮನನದ ಮೂಲಕ ಉದಯಿಸುತ್ತದೆ. ಇದು ಮಾನಸಿಕ ವಟಗುಟ್ಟುವಿಕೆಯಲ್ಲ, ಆದರೆ ಅಂತರಾಳದೊಳಗೆ ಆಳವಾಗಿ ಹೋಗಬಲ್ಲ ಗಮನ. ಅಂತಹ ಗಮನವು ತಂತಾನೇ ಬರುವುದಲ್ಲ, ಅದನ್ನು ಪ್ರಜ್ಞಾಪೂರ್ವಕವಾಗಿ ಸಿದ್ಧಿಸಿಕೊಳ್ಳಬೇಕು. ಮನನವು ನಿಮ್ಮನ್ನು ನಿಮ್ಮಲ್ಲೇ ಪ್ರತಿಷ್ಠಾಪಿಸುವ ಮಾರ್ಗವಾಗಲಿ. ಮನನವೇ ಬದ್ಧತೆಯ ಒಂದು ಮಾರ್ಗವಾಗಲಿ. ಆದುದರಿಂದ ನಿಶ್ಚಲತೆಯಲ್ಲಿ ನೆಲೆಸಿ ಆಂತರಿಕವಾಗಿ ನಾನಿರುವೆನು ಎಂಬ ಸತ್ಯವನ್ನು ಮನನ ಮಾಡಿ. 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 Without reflection, there is no understanding. True understanding dawns through inward reflection, which is not a mental chatter, but still, deeply accessible attention.
Such reflection is not automatic, it must be consciously accomplished. Let reflection become a way of abiding. Therefore, abide in stillness and reflect the truth of I am inwardly. 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 ನಾನಿರುವೆನು. I am. ನಾನಿರುವೆನು. I am. ನಾನಿರುವೆನು. I am. ನಿಮಗೆ ನೀವು ಏನೆಂದು ನಿಜವಾಗಿಯೂ ತಿಳಿದಾಗ ಮನನವು ಅಪ್ರಯತ್ನವಾಗಿ ಮತ್ತು ಸ್ವಾಭಾವಿಕವಾಗಿ ಸುಲಭವಾಗುತ್ತದೆ. ಇದರಿಂದ ಪರಮಸತ್ಯದ ಬಗ್ಗೆ ನಿಮ್ಮ ಭಕ್ತಿ ಸ್ವಯಂ ಪ್ರೇರಿತವಾಗುತ್ತದೆ. ಆತ್ಮಜ್ಞಾನವಿಲ್ಲದೆ ನಿಜವಾದ ಭಕ್ತಿ ಸಾಧ್ಯವಿಲ್ಲ. ಆತ್ಮನನ್ನು ತಿಳಿಯದ ಭಕ್ತಿ ಕುರುಡಾಗುತ್ತದೆ. ಆದುದರಿಂದ ಆಳವಾದ ಆತ್ಮವಿಚಾರಣೆಯ ಮೂಲಕ ಆತ್ಮಜ್ಞಾನವನ್ನು ಹುಡುಕಿ. ಇದಕ್ಕಾಗಿ ನಾನು ಯಾರು ಎಂದು ನಿರಂತರವಾಗಿ ಕೇಳಿಕೊಳ್ಳಿ. ನಾನು ಯಾರು ಎಂದು ನಿರಂತರವಾಗಿ ಕೇಳಿಕೊಳ್ಳಿ. ಈ ಪ್ರಶ್ನೆ ನಿಮ್ಮನ್ನು ಮನಸ್ಸಿನಾಚೆಗೆ ಒಳಮುಖವಾಗಿ ಕರೆದೊಯ್ಯಲಿ. ನಾನು ಎಂಬ ಭಾವನೆಯಲ್ಲಿ ನೀವು ನೆಲೆಸಿದಾಗ ಈ ವಿಚಾರಣೆ ಆಳವಾಗುತ್ತದೆ. ಹಾಗಾಗಿ ನಾನು ಎಂಬ ಶುದ್ಧ ಭಾವದಲ್ಲಿ ನೆಲೆಸಿ. ನಾನು ಎಂಬ ಶುದ್ಧ ಭಾವದಲ್ಲಿ ನೆಲೆಸಿ. ಅದರೊಳಗೆ ಆಳವಾಗಿ ಧುಮುಕಿರಿ. ನಿಮ್ಮ ಅಂತರಾಳಕ್ಕೆ ಹೋಗಿ ಅಲ್ಲಿ ನೆಲೆಸಿದಾಗ ಅಲ್ಲಿ ಆತ್ಮವು ಮೌನವಾಗಿ ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳುತ್ತದೆ. When one truly knows what one is, reflection becomes effortless and natural, a spontaneous devotion to the truth. Without self-knowledge, there is no true devotion. Without knowing the self, even devotion becomes blind. Hence, seek self-knowledge through deep self-inquiry. Ask unceasingly, who am I? Who am I? Who am I? Let this question take you inward beyond the mind. This inquiry deepens when you dwell in the feeling of I am, I am, I am, I am. Abide in the pure sense of I am. Dive deeply into it. Go deep. Abide there. There, the self reveals itself in silence. ನಾನು ಯಾರು? ನಾನು ಇರುವವನು. Who am I? I am that I am. ನಾನು ಯಾರು? ನಾನು ಇರುವವನು. Who am I? I am that I am.
ನಾನು ಯಾರು? ನಾನು ಇರುವವನು. Who am I? I am that I am. ಮೌನವಾಗಿ ನಾನಿದ್ದೇನೆ ಅಂತ ಅಂದುಕೊಳ್ಳಿ. Silently say to yourself, I am. ನಾನಿದ್ದೇನೆ. I am. ನಾನಿದ್ದೇನೆ. I am. ನಾನಿದ್ದೇನೆ. I am. ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ ಎಂದು ಪ್ರಶ್ನಿಸಿಕೊಳ್ಳಿ. Ask yourself, do I know that I exist? ನಾನಿರುವುದು ನನಗೆ ಗೊತ್ತಾಗುತ್ತಿದೆಯಾ? Do I know I exist? ಹೌದು, ಗೊತ್ತಾಗುತ್ತಿದೆ ಎಂಬ ಉತ್ತರ ಒಳಗಿಂದೊಳಗೇ ಬರುತ್ತದೆ. ಹೌದು, ಗೊತ್ತಾಗುತ್ತಿದೆ. Answer comes from within. Yes, I know that I exist. I know that I am. ಗೊತ್ತಾಗುತ್ತಿದೆ ಎಂಬುದು ನಿಮ್ಮ ನೇರ ಅನುಭವವಾಗಿದ್ದು ಈ ಅರಿವಿನಲ್ಲಿರಿ. Be aware of this knowing, which is your direct experience. ಗೊತ್ತಾಗುತ್ತಿದೆ, ಅರಿವಾಗುತ್ತಿದೆ ಎಂಬ ಈ ಅನುಭವದಲ್ಲೇ ದೃಢವಾಗಿ ನಿಲ್ಲಿ. Be firmly establish yourself in this awareness of I know. I am aware. ಗೊತ್ತಾಗುತ್ತಿದೆ ಎಂಬ ಈ ಪ್ರಜ್ಞಾಪೂರ್ವಕ ಅನುಭವವೇ ಪರಿಶುದ್ಧ ಪರಿಪೂರ್ಣ ಆತ್ಮ. This knowing itself is a conscious experience which is a pure and perfect Atma. ಈ ಆತ್ಮಾನುಭವದಲ್ಲಿ ದೃಢವಾಗಿ, ಈ ಆತ್ಮಾನುಭವದಲ್ಲಿ ದೃಢವಾಗಿ. Stay firmly in this self-experience. Stay firmly in this self-experience. ಹೌದು, ನಾನಿರುವುದು ನನಗೇ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. ಗೊತ್ತಾಗುತ್ತಿದೆ ಎಂಬುದೂ ಗೊತ್ತಾಗುತ್ತಿದೆ. Yes, I know that I am. I know that I am. I know that I am. I know that I know. I know that I know. I know that I know. ನಾನಿರುವುದು ನನಗೆ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. ಅರ್ಥವಾಗುತ್ತಿದೆ ಎಂಬುದೂ ಅರ್ಥವಾಗುತ್ತಿದೆ. I understand that I exist. I understand that I understand. I understand that I understand.
ನಾನಿರುವುದು ನನ್ನ ಅರಿವಿಗೆ ಬರುತ್ತಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. ಅರಿವಿಗೆ ಬರುತ್ತಿದೆ ಎಂಬುದರ ಅರಿವಿದೆ. I am aware of my existence. I am aware that I am aware. I am aware that I am aware. ನನಗೆ ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. ಅರಿವಾಗುತ್ತಿದೆ ಎಂಬುದು ಅರಿವಾಗುತ್ತಿದೆ. I am aware and I am aware that I am aware. I am aware that I am aware. I am aware that I am aware. ನಾನಿರುವುದು ನನಗೆ ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಗೊತ್ತಿದೆ ಎಂಬುದು ಗೊತ್ತಿದೆ. ಈ ಗೊತ್ತಿದೆ ಎಂಬ ಭಾವದಲ್ಲಿ ಮೌನದಿಂದಿರಿ. 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 I know and I know that I know. 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 In this silent knowing, be silent. In this silent knowing, be silent. With this knowing, be silent. Be silent. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮೌನದಿಂದಿರಿ. Be silent. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be joyful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾ. ಸ್ಥಾವರ ಜಂಗಮಂ ಶುಭಮಸ್ತು ನಿತ್ಯಂ.
लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। ॐ शान्ति शान्ति शान्ति। ॐ नमः शान्ताय दिव्याय सत्यधर्मस्वरूपिणी स्वाहा।